ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆನ ಶುರು ಮಾಡೋಣ ಬನ್ನಿ. ಸಂಚಿಕೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆ. ಆದರೆ ಅದಕ್ಕೆ ಹೋಗೋದಕ್ಕೆ ಅರವಿಂದ್ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ, ಮತ್ತು ಅಗ್ನಿಯವ್ರಿಗೆ ಗಂಟ್ಲು ಹಾಳಾಗಿರುತ್ತೆ, ಮಾತಾಡೋದಕ್ಕೆ ಆಗ್ತಿರಲ್ಲ. ಅದಕ್ಕೋಸ್ಕರ ಮೀಟಿಂಗ್ ಹೋಗಬೇಕಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಅಗ್ನಿ ಮತ್ತು ಸಾಕ್ಷಿನ ಕಳಿಸಿಯಪ್ಪ ಅಂತ ಹೇಳ್ತಾರೆ. ಆಗ ಫಸ್ಟ್ ಅರವಿಂದ್ ಅವರು ಬೇಡ ಒಂದು ವೇಳೆ ಏನಾದರೂ ಅವರಿಬ್ಬರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಬೇಡ ಅಂತಂತಾರೆ. ಆಮೇಲೆ ಸರಿ ಆಯಿತು, ಅದಿತಿ ಹೇಳ್ದಂಗೆ ಆಗಲಿ ಅಂತ ಅಂದ್ಬಿಟ್ಟು ಅಗ್ನಿ ಮತ್ತು ಸಾಕ್ಷಿನ ಮೀಟಿಂಗ್ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿಗೆ ತುಂಬ ಕೋಪ ಬರುತ್ತೆ. ಅವನು ಸನ್ನೆ ಮಾಡಿ ಹೇಳ್ತಾರೆ, ಅವ್ರ ಜೊತೆ ಮೀಟಿಂಗ್ ಹೋಗಲ್ಲ ಅಂತ ಹೇಳ್ತಾರೆ. ಆಗ ಮನೇಲಿ ಕೇಳ್ತಾರೆ, ಅಗ್ನಿಗೆ ಮಾತಾಡೋದಕ್ಕಾಗದ್ವಲ್ವ, ಹೇಗೆ ಮೀಟಿಂಗ್ ಅಟೆಂಡ್ ಮಾಡೋದು ಅಂತ ಕೇಳಿದ್ದಕ್ಕೆ ಅರವಿಂದ್ ಅವ್ರು ಹೇಳ್ತಾರೆ, ಅಗ್ನಿ ಹೇಳಿದ್ದನ್ನು ಸಾಕ್ಷಿ ಮಾತಾಡಿ ಹೇಳ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಗ್ನಿ ಅವರು ಒಂದು ಸನ್ನೆ ಮಾಡಿ ತೋರಿಸ್ತಾರೆ. ಅದನ್ನು ಸಾಕ್ಷಿ ನೋಡಿ ಹೇಳ್ತಾರೆ, ಆ್ಯಕ್ಚುಲಿ ನಾನು ಈ ನಿರ್ಧಾರನ ಬದಲಾಯಿಸಿದ್ದೀನಿ, ಈ ಹುಡುಗಿ ಜೊತೆ ನಾನು ಹೋಗಲ್ಲ, ಅಗ್ನಿ ಸರ್ ಹೇಳ್ತಿದ್ದಾರೆ ಅಂತ ಸಾಕ್ಷಿ ಹೇಳ್ತಾರೆ. ಮನೇಲಿರೋರಿಗೆಲ್ಲ ಆಶ್ಚರ್ಯ ಆಗುತ್ತೆ. ನೋಡು ಇವನ ಅನ್ಕೊಂಡಂಗೆ ಸಾಕ್ಷಿ ಅವ್ರು ಹೇಳ್ತಾ ಇದ್ದಾರಲ್ಲ, ಹೇಗೆ ಅಂತ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಅಗ್ನಿ ತಮ್ಮ ಆರ್ಯ ಇದ್ದವ್ರು ಹೇಳ್ತಾರೆ, ಇದೇ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಪ್ಪ, ನಮ್ಮ ಅಪ್ಪನಿಗೋಸ್ಕರ ಇವನು ಎಷ್ಟು ಸುಲಭವಾಗಿ ಹೆಂಗೆ ಒಪ್ಕೊಬಿಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ರೇವತಿ ಇದ್ದರು, ಆರ್ಯ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಬೈತಾರೆ. ಆಗ ಅಗ್ನಿ ಮತ್ತೆ ಸನ್ನೆ ಮಾಡಿ ಹೇಳ್ತಾರೆ. ಅದನ್ನು ಸಾಕ್ಷಿ ಹೇಳ್ತಾರೆ, ನೋಡಿ ಸರ್, ಅವರು ನಿಮ್ಮ ಜೊತೆ ಬರೋದು ನನ್ನ ದುರಾದೃಷ್ಟ ಅಂತ ಹೇಳ್ತಿದ್ದಾರೆ ಸರ್ ಅಂತ ಹೇಳ್ತಾರೆ. ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಸರ್ ಇವಾಗ ಅವರು ಅಂತಿದ್ದಾರೆ ಸರ್, ಆದರೆ ನನ್ನ ಮೇಲೆ ಯಾಕೆ ಕಿರ್ಚ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ನಗ್ತಾರೆ. ಆಮೇಲೆ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಗ್ನಿ ಮತ್ತು ಸಾಕ್ಷಿ ಆಫೀಸ್ಗೆ ಹೋಗೋದಕ್ಕೆ ಒಪ್ಕೊತಾರೆ. ಆಗ ಅಗ್ನಿ ಹತ್ರ ಬಂದು ಅದಿತಿ ಹೇಳ್ತಾರೆ, ಅಣ್ಣ ಪ್ಲೀಸ್ ಇವತ್ತೊಂದು ದಿನನಾದರೂ ಇವಳ ಜೊತೆ ಜಗಳ ಮಾಡ್ಕೋಬೇಡ ಪ್ಲೀಸ್ ಅಣ್ಣ ಅಂತ ಹೇಳ್ತಾರೆ. ಈ ಕಡೆ ರೇವತಿ ಬಂದು, ಅಲ್ಲ ರೀ, ಇವತ್ತಾದರೂ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿದ್ರೆ ಆಗ್ತಿರ್ಲಿಲ್ವಾ, ಅವನಿಗೆ ಗಂಟ್ಲು ನೋವು ಬೇರೆ ಇದೆ, ಇಂಥ ಟೈಮಲ್ಲಿ ಯಾಕೆ ಸ್ಟ್ರೆಸ್ ತೊಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅರವಿಂದ್ ಅವರು ಇದ್ದವ್ರು ಹೇಳ್ತಾರೆ, ಇಲ್ಲ ರೇವತಿ, ಇವತ್ತು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅದಿತಿ ಬಂದು ಹೇಳ್ತಾರೆ, ಅಪ್ಪ ನಾನೇನೋ ಹೇಳ್ದೆ, ಈಗ ಅವರಿಬ್ಬರು ಏನು ಮಾಡ್ತಾರೋ ಏನೋ ಅಂತ ಭಯ ಆಗ್ತಿದೆ ಅಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅರವಿಂದ್ ಹೇಳ್ತಾರೆ, ಅಲ್ಲಮ್ಮ ನೀನೇ ತಾನೇ ಸಜೆಷನ್ ಮಾಡಿದ್ದು ಅವರಿಬ್ಬರನ್ನ ಕಳಿಸಿ ಅಪ್ಪ ಅಂತ, ಈಗ ನೀನೇನು ತಲೆ ಕೆಡಿಸ್ಕೊಬೇಡ ಅದಿತಿ, ಸಾಕ್ಷಿ ಎಲ್ಲ ನೋಡ್ಕೋತಾಳೆ, ನನಗೆ ನಂಬಿಕೆ ಇದೆ ಅಂತ ಅರವಿಂದ್ ಹೇಳ್ತಾರೆ. ಅದಕ್ಕೆ ಆರ್ಯ ಇದ್ದರು ನಗ್ತಾ ಹೇಳ್ತಾರೆ, ಅಲ್ಲಪ್ಪ ಗೊತ್ತಿದ್ದು ನಮ್ಮ ಸಾಕ್ಷಿ ಅವಳನ್ನ ಡೈರೆಕ್ಟಾಗಿ ಹುಲಿ ಬೋನ್ಗೆ ಕಳಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅದಿತಿ ಹೇಳ್ತಾರೆ, ಅಲ್ಲಪ್ಪ ನನಗೆ ಈ ಸರಿ ಸಾಕ್ಷಿ ಬಗ್ಗೆ ಭಯ ಇಲ್ಲ, ಅಣ್ಣನ ಬಗ್ಗೆ ಭಯ ಆಗ್ತಿದೆ, ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ. ಆರ್ಯ ಮತ್ತೆ ನಗ್ತಾ ಹೇಳ್ತಾನೆ, ಹೌದಪ್ಪ, ನನಗೆ ಇವತ್ತು ಆಫೀಸ್ನಲ್ಲಿ ಏನೇನು ಡ್ರಾಮಾ ನಡೆಯುತ್ತೋ ಏನೋ, ನನಗಂತೂ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಆಗಿದೆ, ನಾನು ಇವತ್ತು ಕಾಲೇಜ್ಗೆ ಹೋಗಲ್ಲ ಅಪ್ಪ, ಆಫೀಸ್ಗೆ ಹೋಗ್ಲಾ ಅಂತ ಕೇಳ್ತಾನೆ. ಅದಕ್ಕೆ ರೇವತಿ ಇದ್ದರು, ಏಯ್ ಬಾಯಿ ಮುಚ್ಕೊಂಡು ಕಾಲೇಜ್ಗೆ ಹೋಗೋ ಅಂತ ಬೈತಾರೆ. ಆಗ ರೇವತಿ ಇದ್ದವ್ರು ಹೇಳ್ತಾರೆ, ಅಲ್ಲ ಅದಿತಿ, ಇವತ್ತು ಯುವಿ ಬರ್ತಾನೆ ಅಂತ ಹೇಳಿದೆ, ಬರ್ತಾರ ಮನೆಗೆ ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಇಲ್ಲ ಚಿಕ್ಕಮ್ಮ, ನಾನೇ ಸಂಜೆ ಅವನ್ನ ಹೊರಗಡೆ ಹೋಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅರವಿಂದ್ ಮಾತು ಶುರು ಮಾಡ್ತಾರೆ, ಅಲ್ಲಮ್ಮ ನಿಮ್ಮ ಮದುವೆ ಮಾಡಬೇಕು ಅಂತ ಅಂದ್ಕೊಂಡು 4-5 ತಿಂಗಳಾಯಿತು, ಬೈದವೆ ಅವ್ನು ಯಾಕೆ ಬೇರೆ ಕೆಲಸ ಮಾಡಬೇಕು, ಇವತ್ತು ನೀನು ಹೋಗಿ ಅವನನ್ನು ಕನ್ವಿನ್ಸ್ ಮಾಡು, ನಮ್ಮ ಜೊತೆನೇ ಬಿಸ್ನೆಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಅದೆಲ್ಲ ಓಕೆ ಅಪ್ಪ, ನನಗಿವಾಗ ಅಣ್ಣಂದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ, ಮೀಟಿಂಗಲ್ಲಿ ಅದು ಏನು ಮಾಡ್ತಾನೋ ಏನೋ ಅಪ್ಪ, ಹಾಗಂತೂ ಅದ್ರ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ ಅಂತ ಅದಿತಿ ಹೇಳ್ತಾರೆ. ಈ ಕಡೆ ಮನೆ ಅಡುಗೆ ಮಾಡೋರು ಗೋಪಣ್ಣ ಇರ್ತಾರಲ್ಲ, ಅವರು ಪುಣ್ಯವಂತರಿಗೆ ಇದು ಕಾಲವಲ್ಲ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದು ಸಾಕ್ಷಿ, ಯಾಕೆ ಗೋಪಣ್ಣ, ಯಾಕೆ ಇಷ್ಟು ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾರೆ. ಗೋಪಣ್ಣ ಇದ್ದವ್ರು ಹೇಳ್ತಾರೆ, ಏನಂತ ಹೇಳಿ ಸಾಕ್ಷಿ ಮೇಡಮ್ ಅವರೇ, ಬಾಯಲ್ಲಿ ಒಂದು ಮಾತು ಬರಲ್ಲ, ಅಂಥದ್ರಲ್ಲೂ ನನ್ನ ಬೈದು ಕಳಿಸ್ಬಿಟ್ರಲ್ಲ ಅಂತ ಹೇಳ್ತಾರೆ. ಆಗ ಅದು ಅಗ್ನಿ ಸರೆ ಅಂತ ಸಾಕ್ಷಿ ಗೊತ್ತಾಗತ್ತೆ. ಮತ್ತು ಗೋಪಣ್ಣ ಹೇಳ್ತಾರೆ, ಅಲ್ಲ ಕಣವ, ನೀನು ಇವತ್ತು ಅವ್ರ ಜೊತೆ ಹೋಗ್ಬೇಕಲ್ಲ, ಅವ್ರನ್ನ ಅದು ಹೆಂಗೆ ನಿಭಾಯಿಸ್ತೀಯೋ ಏನು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ನನಗೂ ಅದೇ ಯೋಚನೆ ಆಗಿದೆ ಗೋಪಣ್ಣ ಅಂತ ಹೇಳ್ತಾರೆ. ನಮ್ಮ ಬಾಸು ಏತಿ ಅಂದರೆ ಪ್ರೀತಿ ಅಂತಾರೆ, ನೀನು ಅವ್ರನ್ನ ಅದು ಹೆಂಗೆ ನಿಭಾಯಿಸ್ತೀಯಮ್ಮ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಅವರಿದ್ದಾರೆ, ಹೌದು ಗೋಪಣ್ಣ, ಅರವಿಂದ್ ಸರ್ ಅವರು ನಿಜವಾಗ್ಲೂ ಅವ್ರ ಜೊತೆ ನನ್ನನ್ನು ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೋಪಣ್ಣ ಇದ್ದವ್ರು ಹೇಳ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ ಸಾಕ್ಷಿ ಮೇಡಮ್ ಅವರೇ, ಯಾಕಂದರೆ ಅವ್ರ ಬಾಯಿಂದ ಒಂದು ಮಾತು ಹೊರಗಡೆ ಬರಲ್ವಲ್ಲ, ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಗ್ನಿ ಅಲ್ಲಿಗೆ ಬರ್ತಾನೆ. ಗೋಪಣ್ಣ ಮತ್ತು ಸಾಕ್ಷಿ ಇಬ್ಬರು ಅಗ್ನಿ ಬಗ್ಗೆನೇ ನಕ್ಕೊಂಡು ಮಾತಾಡ್ತಿರ್ತಾರಲ್ಲ, ಅದನ್ನು ಕೇಳಿ ಕೋಪ ಬಂದು, ನಡಿ ಆಯಿತು ಹೋಗೋಣ ಅಂತ ಸನ್ನೆ ಮಾಡಿ ಸಾಕ್ಷಿಗೆ ಹೇಳ್ತಾರೆ. ಆಗ ಸಾಕ್ಷಿ, ಆಯ್ತು ಸರ್ ಬನ್ನಿ, ನಂಗೆ ಅರ್ಥ ಆಯಿತು ಅಂತ ಬರ್ತಾರೆ. ಇನ್ನು ಅವ್ರು ಹೋದ್ಮೇಲೆ ಗೋಪಣ್ಣ ಇದ್ದರು, ಅಯ್ಯೋ ನಮ್ಮ ಬಾಸ್ಗೆ ಇವತ್ತು
ಗರಿ ಇಲ್ದಿರೋ ನವಿಲ್ ಥರ ಆಗ್ಬಿಟ್ಟವ್ರೆ. ಆದ್ರೆ ನೋಡೋಕೆ ಒಂಥರ ಮಜಾ ಐತೆ ಅಂತ ನಗ್ತಾ ಇರ್ತಾರೆ. ಇನ್ನು ಈ ಕಡೆ ಅಗ್ನಿ ಮತ್ತು ಸಾಕ್ಷಿ ಅವರು ಇಬ್ಬರು ಆಫೀಸ್ಗೆ ಬರ್ತಾರೆ. ಆಫೀಸ್ಗೆ ಬಂದ ತಕ್ಷಣ ಅಲ್ಲಿ ವಿನೋದ್ ಸರ್ ಇದ್ದವ್ರು ಹೇಳ್ತಾರೆ, ಅಗ್ನಿ ಸರ್ ಇವತ್ತು ತುಂಬ ಇಂಪಾರ್ಟೆಂಟ್ ಇರೋ ಮೀಟಿಂಗ್ ಇದೆ, ಮೀಟಿಂಗ್ ರೂಮ್ ಕೂಡ ರೆಡಿ ಇದೆ ಅಂತ ಹೇಳ್ತಾರೆ. ಆಗ ಅಗ್ನಿ ಸನ್ನೆ ಮಾಡಿ ಹೇಳ್ತಾರೆ. ಹಾಗೆ ಅಗ್ನಿ ಸನ್ನೆ ಮಾಡಿದ್ದು ವಿನೋದ್ ಸರ್ ಅವ್ರಿಗೆ ಅರ್ಥ ಆಗಲ್ಲ. ಆಗ ಸಾಕ್ಷಿನ ಕೇಳ್ತಾರೆ, ಏನು ಮೇಡಮ್ ಸರ್ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಆಗ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಹೌದು ಸರ್, ಇವತ್ತು ಅಗ್ನಿ ಸರ್ ಮೌನ ವ್ರತದಲ್ಲಿದ್ದಾರೆ, ಅದಕ್ಕೋಸ್ಕರ ಮಾತಾಡಲ್ಲ. ಅವ್ರು ಏನೇ ಹೇಳಿದ್ರು ನಾನು ಮಾತಾಡಿ ಹೇಳ್ತೀನಿ ಅದ್ರ ಬಗ್ಗೆ ಅಂತ ಕೇಳಿ ವಿನೋದ್ ಸರ್ಗೆ ಆಶ್ಚರ್ಯ ಆಗುತ್ತೆ. ಏನು ಮೇಡಮ್ ಹೇಳ್ತಾ ಇದ್ದೀರಾ, ನಮ್ಮ ಸರ್ ಯಾವತ್ತೂ ಈ ರೀತಿ ಇರಲಿಲ್ವಲ್ಲ, ದಿನಾಗ್ಲೂ ಜೋರಾಗಿ ಮಾತಾಡ್ತಾ ಯಾರ ಮೇಲಾದರೂ ಕೂಗಾಡ್ತಾ ಇದ್ರು, ಆದರೆ ಇವತ್ತು ಈ ರೀತಿ ಇರೋದು ನೋಡಿದ್ರೆ ಬೇಜಾರಾಗ್ತಿದೆ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಅವ್ರು ಹೇಳ್ತಾರೆ, ಅಯ್ಯೋ ಸರ್, ಕೆಲಸ ಅಂದಮೇಲೆ ಇದೆಲ್ಲ ಇದ್ದದ್ದೇ ಅಲ್ವಾ, ಯಾಕೆ ಸರ್ ಬೇಜಾರು ಮಾಡ್ಕೋತೀರಾ ಅಂತ ಸಾಕ್ಷಿ ಹೇಳ್ತಾರೆ. ರೀನಾ ಇದ್ದವ್ರು ಹೇಳ್ತಾರೆ, ಅಲ್ಲ ಸರ್, ಅಗ್ನಿ ಸರ್ ಮೌನ ವ್ರತ ಮಾಡ್ತಾರಾ, ನನಗೇನೋ ನಂಬೋಕ್ಕಾಗ್ತಿಲ್ಲ ಸರ್, ನಿಜ ಹೇಳಿ ಫ್ರ್ಯಾಂಕ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಅವ್ರು ಹೇಳ್ತಾರೆ, ಹಾಗೇನಿಲ್ಲ ರೀನಾ ಅವರೇ, ಅಗ್ನಿ ಸರ್ ನಿಜವಾಗ್ಲೂ ಫ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ವಿನೋದ್ ಸರ್ ಇದ್ದವ್ರು ಹೇಳ್ತಾರೆ, ಅಲ್ಲ ಮೇಡಮ್, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್, ಈ ಥರ ಇದ್ದರೆ ಅಲ್ಲಿ ಮಾತಾಡೋದು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ನಾನು ಇದೀನಲ್ಲ ಸರ್, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಲೈಂಟ್ ಬಂದ ಮೇಲೆ ಹೇಳಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ತಾ ವಿನೋದ್ ಸರ್ ಹೇಳ್ತಾರೆ, ಅದು ಮೇಡಮ್, ಈ ವಾರ ಫನ್ ಫ್ರೈಡೇ ಅಲ್ವಾ, ಅದನ್ನು ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಡೀ ತಿಂಗಳೆಲ್ಲ ಕೆಲಸ ಮಾಡಿರ್ತೀವಲ್ವಾ, ಏನೋ ಒಂದು 2-3 ಅವರ್ಸ್ ರೆಸ್ಟ್ ತೊಗೊಂಡು ಎಂಪ್ಲಾಯೀಸ್ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಗ್ನಿಗೆ ತುಂಬ ಕೋಪ ಬರುತ್ತೆ, ಸನ್ನೆ ಮಾಡಿ ಬೈಯೋ ಥರ ಹೇಳ್ತಾರೆ. ಆದರೆ ಅದು ಸಾಕ್ಷಿಯವರು ಉಲ್ಟಾ ಮಾಡ್ಕೊಂಡು ಹೇಳ್ತಾರೆ. ಸಾಕ್ಷಿ ಹೇಳ್ತಾರೆ, ಅದು ಅಗ್ನಿ ಸರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಖಂಡಿತ ಕಂಪ್ನಿನಲ್ಲಿ ಇಂಥ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರಬೇಕು, ಹಾಗಂತ ಅಗ್ನಿ ಸರ್ ಹೇಳ್ತಿದ್ದಾರೆ ಅಂತ ಸಾಕ್ಷಿಯವ್ರು ಹೇಳ್ತಾರೆ. ಆಗ ಅಗ್ನಿ ಮತ್ತೆ ಕೋಪದಿಂದ ಏನೋ ಸನ್ನೆ ಮಾಡಿ ತೋರಿಸ್ತಾರೆ. ವಿನೋದ್ ಸರ್ ಇದ್ದವರು ಮತ್ತೆ ಏನು ಹೇಳ್ತಿದ್ದಾರೆ ಸರ್, ನನಗೆ ಅರ್ಥ ಆಗ್ತಿಲ್ಲ ಅಂತ ಮೇಡಮ್ನ ಕೇಳ್ತಾರೆ. ಅಷ್ಟೊತ್ತಿಗೆ ರಾಜಣ್ಣ ಅನ್ನೋರು ಬಂದು ಅಲ್ಲಿ, ಸರ್ ನಿಮ್ಗೇನಾದರೂ ಕಾಫಿ ತಂದುಕೊಡ್ಲಾ ಅಂತ ಕೇಳ್ತಾರೆ. ಅವಾಗ ಅಗ್ನಿಗೆ ಮೊದಲೇ ಕೋಪ ಇರುತ್ತೆ, ಮತ್ತೆ ಕೋಪದಿಂದ ರೇಗೋ ಥರ ಸನ್ನೆ ಮಾಡ್ತಾರೆ. ಆಗ ಸಾಕ್ಷಿಯವ್ರು ಹೇಳ್ತಾರೆ, ಇಲ್ಲ ಇಲ್ಲ ರಾಜಣ್ಣ, ಅವ್ರಿಗೆ ಇವಾಗ ಬೇಡವಂತೆ, ಆಮೇಲೆ ತಂದುಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ರಾಜಣ್ಣ ಇದ್ದವ್ರು ಹೇಳ್ತಾರೆ, ನೋಡಿ ಸರ್, ಸಾಕ್ಷಿ ಮೇಡಮ್ ನಿಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಏನು ಬೇಕು ಏನು ಬೇಡ, ಯಾವಾಗ ಕಾಫಿ ಕೊಡಬೇಕು ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನನಗಂತೂ ಕೋಪ ಬರ್ತಾ ಇರುತ್ತೆ, ಬಟ್ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತೆ ಸನ್ನೆ ಮಾಡಿ ಬೈಯೋ ಥರ ತೋರಿಸ್ತಾರೆ. ಆಗ ವಿನೋದ್ ಸರ್ ಮತ್ತೆ ಕೇಳ್ತಾರೆ, ಏನು ಸರ್ ಇವ್ರು ಹೇಳ್ತಿದ್ದಾರೆ, ನನಗೇನು ಅರ್ಥ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಇವಾಗ ಸರ್ ಏನು ಹೇಳ್ತಿದ್ದಾರೆ ಅಂತ ಗೊತ್ತು ಸರ್ ನನಗೆ, ನಾನು ಹೇಳ ಅಂತ ಹೇಳ್ತಾರೆ. ಸಾಕ್ಷಿಯವರು ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಅಲ್ವಾ, ಇಂಥ ಎಂಪ್ಲಾಯಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನಗ್ತಾ ಸಾಕ್ಷಿ ಹೇಳ್ತಾರೆ. ಇದನ್ನು ಕೇಳಿ ಅಗ್ನಿಗೆ ತುಂಬ ಕೋಪ ಬರುತ್ತೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ, ಹಾಗೂ ತುಂಬ ಕಾಮಿಡಿ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಸಾಕ್ಷಿ ಮಾತಾಡ್ತಾ ಹೇಳ್ತಾರೆ, ಸರ್ ನೀವು ಕೋಪ ಮಾಡ್ಕೊಳ್ದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಈ ರೀತಿ ಕೋಪ ಮಾಡ್ಕೊಳ್ತಿರೋದು ನೋಡ್ತಾ ಇದ್ರೆ ನನಗೊಂಥರ ತುಂಬ ಖುಷಿ ಆಗ್ತಿದೆ ಸರ್, ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮನೆಗೆ ಬರ್ತಾರೆ. ಅದೇ ಟೈಮ್ಗೆ ರಾಜು ಕೂಡ ಬರ್ತಾರೆ. ರಾಜು ಅವರೇ ಅಂತ ಕರೀತಾರೆ ಭೂಮಿ. ಆಗ ರಾಜು ಅವ್ರು ಹೇಳ್ತಾರೆ, ಭೂಮಿ ಅವರೇ, ನೀವು ಬೇಕಾದ್ರೆ ನನ್ನನ್ನು ಅಣ್ಣ ಅಂತಲೇ ಕರಿಬೋದು ಅಂತ ಹೇಳ್ತಾರೆ. ಆಗ ಭೂಮಿ ಹೇಳ್ತಾರೆ, ಅಯ್ಯೋ ಅದು ಸುಮ್ಮನೆ ತಮಾಷೆಗೆ ಹೇಳಿತ್ತು, ಅದು ಬಿಡಿ, ಅದು ಅಕ್ಕ ಬೆಳಗ್ಗೆ ಬೈದಿದ್ದಕ್ಕೆ ಬೇಜಾರಾಯ್ತಾ ಅಂತ ಕೇಳ್ತಾರೆ. ಆಗ ರಾಜು ಅವ್ರು ಹೇಳ್ತಾರೆ, ನನಗೆ ಅರ್ಥ ಆಗುತ್ತೆ ಬಿಡಿ ಭೂಮಿ, ನಿಮ್ಮ ಅಕ್ಕನಿಗೆ ಇರಿಟೇಟ್ ಆಗಿ ಕೂಗಾಡ್ತಿದ್ದಾರೆ ಅಂತ ಅನ್ನಿಸ್ತು, ಆದರೆ ನಿಮ್ಮ ಅಕ್ಕನಿಗೆ ತುಂಬ ಟೆನ್ಷನ್ಗಳಿದೆ, ಅದ್ರ ಮೇಲೆ ನಾನು ಒಂದು ಪ್ರಾಬ್ಲಮ್ ಥರ ಕಂಡೆ ಅನಿಸುತ್ತೆ, ಅದಕ್ಕೆ ಕೂಗಾಡಿದ್ರು ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ ಇದ್ದವ್ರು ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಅಕ್ಕನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಅಷ್ಟರಲ್ಲಿ ರಾಜುಗೆ ಒಂದು ಕಾಲ್ ಬರುತ್ತೆ. ರಾಜು ಅವರು, ಹಾಂ ಸರಿ, 4 ಗಂಟೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆವಾಗ ಅವರ ಒಂದು ನೋಟ ನೋಡಿದ್ರೆ ಅವ್ರು ಏನೋ ಉದ್ದೇಶ ಇಟ್ಕೊಂಡು ಬಂದಿ ಅಂತ ಬೇಕಂದ್ರೆ ಅನ್ಕೋಬೋದು. ಈ ಕಡೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ರೀನಾ ಅವ್ರು ಬಂದು ಪೂಜಾರ ಹತ್ರ ಹೇಳ್ತಾರೆ, ಆದರೂ ಪೂಜಾ ಕೆಲವ್ರಿಗೆ ತುಂಬ ಟ್ಯಾಲೆಂಟ್ ಇರುತ್ತಲ್ವ ಅಂತ ಹೇಳ್ತಾರೆ. ಅದಕ್ಕೆ ಪೂಜಾ ಇದ್ದರು, ಈಗೇನಾಯಿತು, ಯಾರಿಗೆ ಏನು ಟ್ಯಾಲೆಂಟು ಅಂತ ಕೇಳ್ತಾರೆ. ಅದಕ್ಕೆ ರೀನಾ ಹೇಳ್ತಾರೆ, ನೀನೇ ನೋಡ್ದೆ ಪೂಜಾ, ನಾನು ಕಂಪ್ನಿಗೆ ಬಂದು 2 ವರ್ಷ ಆಯಿತು, ಎಲ್ಲರ ಕೈಲೂ ಬೈಸ್ಕೊಳ್ಳೋದೇ ಆಗಿದೆ, ಆದರೆ ನಿನ್ನೆ ಮೊನ್ನೆ ಬಂದವಳು ಎಲ್ಲರ ಕೈಲೂ ಎಷ್ಟು ಹೊಗಳಿಸ್ಕೊತಾ ಇದ್ದಾಳೆ ಅಂತ ಅಂದ್ಬಿಟ್ಟು ರೀನಾ ಮತ್ತು ಪೂಜಾ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ವಿನೋದ್ ಸರ್ ಬಂದು, ರೀನಾ ಏನು ಮಾಡ್ತಾ ಇದೆಯಾ ನೀನು ಅಂತ ಬೈತಾರೆ. ಅದಕ್ಕೆ ರೀನಾ ಇದ್ದವರು ಹೇಳ್ತಾರೆ, ಏನು ಸರ್ ನಾನೇನು ಮಾಡಿದೆ ಅಂತ ಕೇಳ್ತಾರೆ. ಆಗ ವಿನೋದ್ ಸರ್ ಇದ್ದರು, ನೀನು ಸಾಕ್ಷಿ ಬಗ್ಗೆ ವೆರಿಫಿಕೇಷನ್ ಡೀಟೇಲ್ಸ್ ತೊಗೊಳೋದಕ್ಕೆ 3rd ಪಾರ್ಟಿ ಏಜೆನ್ಸಿಗೆ ಯಾಕೆ ಫೋನ್ ಮಾಡಿದೆ ಅಂತ ಕೇಳ್ತಾರೆ. ಆಗ ರೀನಾ ಇದ್ದವರು, ಸರ್ ಅದು ಅಂತ ತೊದಲಿಸ್ತಾರೆ. ಮತ್ತು ವಿನೋದ್ ಸರ್ ಬೈತಾರೆ, ನೀನು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡು, ಸಾಕ್ಷಿ ಬಗ್ಗೆ ನೀನೇನು ತಿಳ್ಕೊಳ್ಳೋ ಅಂಥದ್ದು, ಆ ವೆರಿಫಿಕೇಷನ್ ವಿಷಯನ ಇಲ್ಲಿಗೆ ಬಿಟ್ಬಿಡು,
ಕುರಿನಾ ನೀನು ಯಾಕೆ ಸಾಕ್ಷಿ ಹಿಂದೆ ಬಿದ್ದಿದ್ಯಾ, ಮೊದಲು ನಿನ್ನ ಕೆಲಸದ ಕಡೆ ಗಮನ ಕೊಡು ಅಂತ ಬೈದ್ಬಿಟ್ಟು ಹೋಗ್ತಾರೆ. ರೀನಾ ಇದ್ದರು ಅಯ್ಯೋ ಏನಾದರೂ ಒಂದು ವಿಷಯಕ್ಕೆ ಎಲ್ಲರೂ ಕೈಲೂ ಬೈಸ್ಕೊಳ್ಳೋದೇ ಆಗೋಯ್ತು ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಗ್ನಿ ಮತ್ತೆ ಸಾಕ್ಷಿ ಇಬ್ರು ಮೀಟಿಂಗ್ ರೂಮ್ಗೆ ಬರ್ತಾರೆ. ಸಾಕ್ಷಿ ಮನ್ಸಲ್ಲೇ ಅನ್ಕೊಂತಾರೆ, ಸಾಕ್ಷಿ ಇವತ್ತು ನಿಂದೇ ದಿನ ಕಣೆ, ನಿನಗೆ ಹೇಗೆ ಬೇಕು ಹಾಗಿರ್ಬೋದು, ಸರ್ ಅಂತೂ ಏನು ಮಾತಾಡೋದಕ್ಕಾಗಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ ಒಳಗಡೆನೆ. ಹಾಗೆ ಒಬ್ರನ್ನೊಬ್ರು ನೋಡ್ಕೊತಾ ಇರ್ತಾರೆ. ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ. ಆಗ ಅಗ್ನಿ ಸರ್ ಏನೋ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ಕೇಳಿ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಏನು ಸರ್ ಬೂತ್ ಬಂಗ್ಲೆನಲ್ಲಿ ಒಳ್ಳೆ ಬಾವಲಿ ಕಿರ್ಚ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಗ್ನಿ ಕೋಪದಿಂದ ಸನ್ನೆ ಮಾಡಿ ನೀನು ಇಲ್ಲಿ ಬಂದು ಕುತ್ಕೊ, ನಾನು ಹೇಳಿದ್ದನ್ನು ಬರ್ಕೊ ಅಂತ ಹೇಳ್ತಾರೆ. ಆಗ ಅಗ್ನಿ ಏನೇನೋ ಹೇಳ್ತಾರೆ ಮತ್ತು ಸಾಕ್ಷಿ ಅದಕ್ಕೆ ಏನೇನೋ ಹೇಳ್ತಾರೆ. ಅಗ್ನಿಗಂತೂ ತುಂಬ ಕೋಪ ಬಂದ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಇನ್ನು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಕ್ಲೈಂಟ್ ಅವರು ಮೀಟಿಂಗಿಗೆ ಬರ್ತಾರೆ. ಆವಾಗ ಅಗ್ನಿ ಸನ್ನೆ ಮಾಡಿ ತೋರಿಸಿದ್ದನ್ನು ಸಾಕ್ಷಿಯವರು ಅದೇ ರೀತಿ ಮಾತಾಡ್ತಾರೆ. ಅದನ್ನು ಕೇಳಿ ಕ್ಲೈಂಟ್ಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಒಬ್ಬ ಕ್ಲೈಂಟ್ ಕೇಳ್ತಾರೆ, ಸಾಕ್ಷಿಯವರೇ ನೀವು ಎಷ್ಟು ವರ್ಷದಿಂದ ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಅಯ್ಯೋ ಮೇಡಮ್ ನಾನು ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ ಅಂತ ಹೇಳ್ತಾರೆ. ಆಗ ಅದನ್ನು ಕೇಳಿ ಇಬ್ಬರು ಕ್ಲೈಂಟ್ಗೂ ಆಶ್ಚರ್ಯ ಆಗುತ್ತೆ. ಮತ್ತು ಇನ್ನೊಬ್ಬ ಕ್ಲೈಂಟ್ ಹೇಳ್ತಾರೆ, ನಿಜವಾಗ್ಲೂ ಇಂಪಾಸಿಬಲ್, ಗಂಡನ ಹೆಂಡತಿ ಕೂಡ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ನೀವಿಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಇದನ್ನು ಕೇಳಿ ಸಾಕ್ಷಿ ಮತ್ತು ಅಗ್ನಿಗೆ ಇಬ್ರಿಗೂ ಶಾಕ್. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಏನು, ಮುಂದಿನ ಸಂಚಿಕೆ ತುಂಬ ಕಾಮಿಡಿ ಆಗಿದೆ ಅಂತಲೇ ಹೇಳ್ಬೋದು. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.